ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಡಿಕೆ ಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡಿಸ್ತೀನಿ. ನೋಡಿ, ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೆ ಈ ಕಾಳನ್ನು. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗ್ದಿಲ್ಲ, ಹಾಗೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈ ನೆನೆಸಿಟ್ಟಿರೋ ಕಾಳನ್ನು ಒಂದೆರಡು ಸರಿ ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಕಾಳು ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಆ ಕಾಳನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊನೂ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ನಿಮಗೆ ಆಪ್ಷನ್ಸ್ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಪರವಾಗಿಲ್ಲ. ಎಲ್ಲಾದರೂ ಹೊರಗಡೆ ನಾವು ಬಾಕ್ಸಿಗೆ ತಗೊಂಡೋಗಬೇಕು ಅಂದರೆ ಟೊಮೊಟೊ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ, ಅರಿಶಿಣ ಪುಡಿ, ನೀವೆಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡು, ಅಷ್ಟು ಖಾರ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹುಚ್ಚೆಳ್ಳು ಪುಡಿ ಇದ್ದರೆ ಚೆನ್ನಾಗಿರೋದು. ನಮ್ಮ ಮನೇಲಿ ಖಾಲಿ ಆಗಿತ್ತು ಹುಚ್ಚೆಳ್ಳು ಪುಡಿ. ಮತ್ತು ಅದಕ್ಕೆ ಸ್ವಲ್ಪ ನೀರು, ಬೇಯಲಿಕ್ಕೆ ಜಾಸ್ತಿ ನೀರು ಹಾಕ್ಕೋಬಾರ್ದು, ಯಾಕಂದರೆ ನೆನೆಸಿಟ್ಟಿರೋ ಕಾಳು ಆಗಿರೋದ್ರಿಂದ ಸ್ವಲ್ಪ ಬೆಂದರೆ ಸಾಕು. ಇನ್ನೊಂದು ಕಡೆ ಚಪಾತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಚಪಾತಿ ಹಿಟ್ಟು ಆಲ್ರೆಡಿ ನಾನು ಕಲಸಿ ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತು. ಆಲ್ಮೋಸ್ಟ್ ಎಲ್ಲರಿಗೂ ಚಪಾತಿ ಮಾಡೋಕ್ಕೆ ಬರುತ್ತೆ. ನಾನು ಏನಂದರೆ ಇವತ್ತು 2 ಚಪಾತಿ ಒಟ್ಟಿಗೆ ಮಾಡೋದು ಹೇಗೆ ಅಂತ ನೋಡಿಸ್ತೀನಿ. ನೋಡಿ, 2 ಚಪಾತಿದು 2 ಉಳ್ಳೆಗಳನ್ನು ತೊಗೊಂಬಿಟ್ಟು ಈ ಥರ ಇಷ್ಟಿಷ್ಟು ಅಗಲ ಮಾಡಿ ಎಣ್ಣೆ ಹಚ್ಕೋಬೇಕು ಎರಡಕ್ಕೂ. ಅದ್ರ ಮೇಲೆ ಸ್ವಲ್ಪ ಅದೇ ಗೋಧಿ ಹಿಟ್ಟನ್ನು ಸ್ವಲ್ಪ ಆ ಥರ ಮೇಲೆ ಉದುರಿಸ್ಕೊಂಡು ಎರಡನ್ನೂ ಒಂದಕ್ಕೊಂದು ಜಾಯಿಂಟ್ ಮಾಡಬೇಕು. ಈ ಥರ ನೋಡಿ, ಈ ಥರ ಎರಡನ್ನೂ ಒಂದಕ್ಕೊಂದು ಅಟ್ಯಾಚ್ ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೋಬೇಕು. ನಮ್ಮ ಮನೇಲಿ 5 ಚಪಾತಿ ಈ ಥರದ್ದು ಮಾಡಿದರೆ 10 ಚಪಾತಿ ಆಗುತ್ತೆ. ಹಾಗಾಗಿ ಟೈಮು ಸೇವ್ ಆಗುತ್ತೆ. ಒಂದೊಂದೇ ಮಾಡಿದರೆ 10 ಚಪಾತಿ ಮಾಡಬೇಕಲ್ವ, 5 ಮಾಡಿದರೆ ನನಗೆ 10 ಚಪಾತಿ ಆಗುತ್ತೆ. ನೋಡಿ, ಈ ಥರ ದುಂಡಿಗೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಇದು, ಒಂದು ಕಡೆ ಪಲ್ಯನೂ ಬೆಂದಿದೆ, ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಪಲ್ಯ ಆಗಿದೆ. ಆಮೇಲೆ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಚಪಾತಿನೂ ಬೇಯಿಸ್ಕೊತೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಚಪಾತಿ ಬೇಯಿಸ್ಲಿಕ್ಕೆ. ನೋಡಿ, ಈ ಥರ ಬಬಲ್ಸ್ ಬಂದಾಗ ಚಪಾತಿನ ತಿರುಗಿಸಿ ಹಾಕಬೇಕು. ಚಪಾತಿ ಜೊತೆ ಈ ಮಡಿಕೆ ಕಾಳು ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ನು. ರೊಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಸುತ್ತಾನು ಬೆಂದಿರಲ್ಲ, ಎಲ್ಲ ಬೇಯಿಸ್ಕೋಬೇಕು. ಅದು ಬೇಯುವಾಗಲೇ ಪದರು ಬಿಟ್ಟುಬಿಡುತ್ತೆ. ನೋಡಿ, 2 ಚಪಾತಿ ಯಾವ ಥರ ಆಯಿತು, ಎಷ್ಟು ನೀಟಾಗಿ ಬಂತು, ಎಷ್ಟು ತೆಳುವಾಗಿದೆ. ಚಪಾತಿ ಕೂಡ ತುಂಬ ತೆಳುವು ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ, ಒಂದೊಂದಾಗಿ ನಾನು ಚಪಾತಿನ ಈ ಥರ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಎಷ್ಟು ತೆಳುವಾಗಿದೆ, ಸಾಫ್ಟಾಗಿದೆ. ಇವಾಗ ಮಡಿಕೆ ಕಾಳು ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಚಪಾತಿ ಪಲ್ಯ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ನಾನೇ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ. ನೀವು ಒಂದು ಸಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ.